ಸರ್ ನಾನು ಆಲ್ ಓವರ್ ಇಂಡಿಯಾ ಸುತ್ತಿದ್ದೀನಿ ಸರ್ ಎಲ್ಲ ಕಡೆ ಅಲ್ಲ ಇದು ಎಷ್ಟೋ ಜನಕ್ಕೆ ಮನೆಯವ್ರಿಗೆ ಗೊತ್ತಿಲ್ಲ ಸರ್ ಇದು. ಹೌದಾ ಆ ಮನೇಲಿ ಯಾಕೆ ಬರಲ್ಲ ಇಡ್ಲಿ ಅಂತ ಕಾರಣ ಇದೇನೆ ಸಾಕು ಇಷ್ಟು ಕಲಿಸ್ಬಿಟ್ಟು ಅಷ್ಟೇ ಮುಚ್ಚಿ ಮುಚ್ಚಿಬಿಡೋದ ಹ್ಞೂ ನಾವು ಹಾಕಿದ ಇಡ್ಲಿ ಇದು ಹೌದು ಸರ್ ನೀವು ಹಾಕಿದ್ರಿ ಕಸ್ಟಮರ್ಸ್ ಹೋಗ್ತಾ ಇದೆ ನೋಡಿ ಸರ್ ಹೆಂಗ್ ಬರುತ್ತೆ ನೋಡಿ ನಾವು ಹಾ 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 ಓ ಕುರ್ಪಿನಲ್ಲೇ ತೆಗೆಯೋದು ಹಾ ಓಹೋ ಈ ತರ ಬಂದ್ಬಿಡ್ತದೆ ಬಟ್ ಒರಿಜಿನಾಲಿಟಿ ಇದೆ ಸರ್ ತುಂಬ ನೀವು ಹತ್ತು ಇಡ್ಲಿ ತಿನ್ನಿ ಸರ್ ಆರಾಮಾಗಿ ತಿನ್ಬೋದು ಯಾವುದೇ ಥರದ ಹೆಲ್ತ್ ಪ್ರಾಬ್ಲಮ್ ಆಗಲ್ಲ ರೈಟ್ ಇದಕ್ಕೋಸ್ಕರ ನಾವು ಬಂದಿರೋದು ಈ ತರ ಇರಬೇಕು ಇಡ್ಲಿ ಆ ಟೆಕ್ಸ್ಚರ್ ನೋಡಿ 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 ನಾನು ಎಫರ್ಟ್ ಹಾಕ್ದೇನೆ ಕಟ್ ಹಾಕಬೇಕು ನೋಡೋದಕ್ಕೆ ಚಂದವಾಗಿ ಮಾಡೆಲ್ ಥರ ಮಾಡಿರೋ ಇಡ್ಲಿ ಬೇಕಾ ತಿನ್ನೋದಕ್ಕೆ ಅಂದವಾಗಿ ರುಚಿಯಾಗಿರೋ ಇಡ್ಲಿ ಬೇಕಾ ಅಪ್ಪಟವಾದ ಒರಿಜಿನಲ್ ಇಡ್ಲಿ ಬೇಕಾ ತಟ್ಟೆ ಇಡ್ಲಿ ನೀವು ಡಿಸೈಡ್ ಮಾಡ್ಕೊಂಡು ಬಂದು ತಿಂದು ನನ್ನ ಕಾಮೆಂಟ್ ಹಾಕಿ ಹಾಂ ಹಾಂ ನಮಸ್ಕಾರ ವೀಕ್ಷಕ ಬಂಧುಗಳೇ ಮೈಸೂರು ಎಕ್ಸ್ಪ್ರೆಸ್ ಹೈವೇ ರಾಮನಗರ ಎಕ್ಸಿಟ್ ಪಾಯಿಂಟ್ ನಿಮ್ಗೆ ಗೊತ್ತಾಗಿರ್ಬೇಕು ರೇಣುಕಾಂಬ ಹೋಟೆಲ್ ಶ್ರೀ ರೇಣುಕಾಂಬ ಅಂತ ಶ್ರೀಧರ್ ಅವರು ನೀವು ಏನು ಸಾಕಷ್ಟು ಕಾಮೆಂಟ್ಗಳು ಬಂದವು ತಟ್ಟೆ ಇಡ್ಲಿ ತೋರಿಸಿಲ್ಲ ಅಂತ ನಾವು ಕಾಯ್ತಾನೆ ಇದ್ವಿ ಇವರು ಬಿಡುವಿರ್ಬೇಕಾದ್ರೆ ಬರಬೇಕಲ್ಲ ಸೊ ಹಾಗಾಗಿ ನಾವು ಬಂದಿದ್ದೀವಿ ಅಂದರೆ ತಟ್ಟೆ ಇಡ್ಲಿ ನಾವೆಲ್ಲರೂ ಕಾಯ್ತಿರೋ ತಟ್ಟೆ ಇಡ್ಲಿನ ಇವತ್ತು ತೋರ್ಸಕ್ಕೆ ರೆಡಿ ಆಗಿದ್ದಾರೆ ಶ್ರೀಧರ್ ಅವರು ಬನ್ನಿ ಅದ್ಭುತ ವ್ಯಕ್ತಿ ಅವರು ನಾನು ಮಾತಾಡ್ತಾ ತಿಳ್ಕೊಂಡೆ ಎಂಥ ಅದ್ಭುತ ವ್ಯಕ್ತಿ ಅಂದರೆ ಅಗಾಧವಾದ ಒಂದು ಅನುಭವ ಇದೆ ಅನುಭವದಿಂದ ಒಂದು ಪರಿಶ್ರಮ ಇದೆ ಆ ಅನುಭವ ಮತ್ತು ಪರಿಶ್ರಮ ಅವರೊಟ್ಟಿಗೆ ಮಾತಾಡೋದು ನಿಮಗೂ ಗೊತ್ತಾಗುತ್ತೆ ಬನ್ನಿ ಮಾತಾಡೋಣ ಸರ್ ನಮಸ್ತೆ ಸರ್ ನಿಮ್ಮ ತಟ್ಟೆ ಇಡ್ಲಿಗೋಸ್ಕರ ಬಂದ್ಬಿಟ್ವಿ ಬಿಡದಿ ತಟ್ಟೆ ಇಡ್ಲಿ ಅದು ನಿಮ್ದು ರೇಣುಕಾಂಬ ಹೋಟೆಲ್ದು ಏನು ಅದ್ಭುತವಾಗಿ ಜನಗಳು ಆಮೇಲೆ ಪ್ರಶಂಸೆ ನಿಮ್ಮ ಪ್ರತಿಯೊಂದು ಇದನ್ನು ಪ್ರಶಂಸೆ ಮಾಡಿದ್ದಾರೆ ತುಂಬಾ ಜನ ಕೇಳಿದ್ದಾರೆ ತಟ್ಟೆ ಇಡ್ಲಿ ತೋರಿಸ್ಕೊಡಿ ಅಂತ ಕೇಳಿದ್ದಾರೆ ಸರ್ ವೀಕ್ಷಕರೇ ನಾವು ನೀವು ಕೇಳಿದ್ದಕ್ಕೆ ಇಲ್ಲಿ ಬಿಡದಿಯ ಹೋಟೆಲ್ ರೇಣುಕಾಂಬ ಬಹಳ ಪ್ರಸಿದ್ಧ ಆಮೇಲೆ ಇವ್ರ ಅನುಭವ ಅದ್ಭುತವಾದ ಅನುಭವ ಇದೆ ಮಾತಾಡ್ತಾ ಗೊತ್ತಾಗುತ್ತೆ ನಿಮಗೆ ಸೊ ತಟ್ಟೆ ಇಡ್ಲಿ ತೋರಿಸ್ತೀನಿ ಅಂತ ಇವರು ಒಂದು ವಿಶಾಲ ಹೃದಯದಿಂದ ಹೇಳ್ಬಿಟ್ಟಾರೆ ಸರ್ ನಿಮ್ಮ ಹೋಟೆಲ್ ತಟ್ಟೆ ಇಡ್ಲಿ ವೀಕ್ಷಕರೇ ಹಾಗಾದ್ರೆ ನಾವು ಈ ತಟ್ಟೆ ಇಡ್ಲಿ ಮಾಡೋ ಪ್ರಕ್ರಿಯೆನ ನಿನ್ನೆ ಶೂಟ್ ಮಾಡಿದ್ದು ಅದು ನಿಮ್ಗೆ ವಿಜುವಲ್ಸ್ ತೋರಿಸ್ಬಿಡ್ತೀವಿ ಅದು ನೋಡ್ಕೊಂಬಂದ್ಬಿಡೋಣ ಅದಾದ ನಂತರ ಇವತ್ತು ಇಡ್ಲಿ ಹಾಕೊಂಡು ನೋಡ್ಬಿಡೋಣ ಬಿಡದಿ ತಟ್ಟೆ ಇಡ್ಲಿ ನಮ್ಮ ವೀಕ್ಷಕರಿಗೋಸ್ಕರ ನೀವು ತೋರಿಸ್ತೀನಿ ಅಂತ ಹೇಳ್ಬಿಟ್ರಿ ಸರಿ ಈಗ ಹೇಳಿ ಸರ್ ಎಷ್ಟು ಇದಕ್ಕೆ ಮಾಡ್ತಿದ್ದೀರಾ ಮನೆ ಹೇಳ್ತಿ ಅಂದ್ರೆ ತುಂಬಾ ಕಮ್ಮಿ ಆಗ್ಬಿಡುತ್ತೆ ನಾನು ನಿಮಗೆ ಒಂದು 4 ಸೇರಷ್ಟು ಮಾಡ್ಕೊಡ್ತೀನಿ ಯಾಕಂದ್ರೆ ಚಿಕ್ಕ ಹೋಟ್ಲಿಗೂ ಆಗುತ್ತೆ ನೀವು ಅದೆಲ್ಲ ಕಮ್ಮಿ ಮಾಡಿ ಮನೆಗೆ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಹೌದಾ ಈಗ ನೋಡಿ ನಾನು ತಗೊಂಡಿದ್ದೀನಿ 4 ಸೇರು ಬಂದು ಕುಸುಲಕ್ಕಿ ಸರ್ ಕುಸಲಕ್ಕಿ ತಗೊಂಡಿದ್ದೀರಾ ಕುಸಲಕ್ಕಿ ಓಕೆ ಓಕೆ ಇದಕ್ಕೆ ಬೇರೆ ಯಾವುದು ಏನು ಮಿಕ್ಸ್ ಮಾಡೋದೇನು ಬೇಡ ಸರ್ ಕೆಲವರೆಲ್ಲ ಏನ್ ಮಾಡ್ತಾರೆ ಅವಲಕ್ಕಿ ಮಿಕ್ಸ್ ಮಾಡ್ತಾರೆ ಕೆಲವರು ಮೆಂತ್ಯ ಮಿಕ್ಸ್ ಮಾಡ್ತಾರೆ ಅವಲಕ್ಕಿ ಮಿಕ್ಸ್ ಮಾಡ್ರೆ ಏನಾಗುತ್ತೆ ಅಂದ್ರೆ ಇಡ್ಲಿ ಒಂದು ಒಂಥರ ಅಂಟ್ ತರ ಬಂದ್ಬಿಡ ಸರ್ ಮೆಂತ್ಯ ಮಿಕ್ಸ್ ಮಾಡ್ರೆ ಎಲ್ಲೋ ಎಷ್ಟು ಬಂದ್ಬಿಡುತ್ತೆ ಬೇಡ ಸರ್ 4 kg ಕುಸಲಕ್ಕಿಗೆ 1 kg ಉದ್ದಿನಬೇಳೆ 1 kg ಉದ್ದಿನಬೇಳೆ ಅಂದ್ರೆ ಒಂದು ಪ್ರಮಾಣಕ್ಕೆ 4 ಪ್ರಮಾಣಕ್ಕೆ 1 ಪ್ರಮಾಣ ಆ ತರ ಸೊ 1 kg ಮಾಡಿದ್ರೆ ಇವರು 1/4 kg ಮಾಡಿ ಮನೆಯಲ್ಲಿ 1 kg ಕುಸಲಕ್ಕಿ ತಗೊಂಡ್ರೆ 1/4 kg ಸಾಕು ಇವಾಗ ಏನ್ ಮಾಡೋದು ಇದನ್ನ ಸರ್ ನೀರ್ ಹಾಕಿ ಮಿನಿಮಮ್ ಒಂದು 5 ಇಂದ 6 ಅವರ್ ನೆನೆ ಹಾಕ್ಬೇಕು ನೆನೆ ಈಗ ನಾವು ಸಪೋಸ್ ಈಗ 4 ಗಂಟೆಗೆ ಬಂದಿದ್ದೀವಿ ಸರ್ ನೀವು ನೆನೆ ಇರೋದು ರಾತ್ರಿ 9 ಆಗುತ್ತೆ 9 ಆಗುತ್ತೆ ಸರ್ ಅವಾಗ ಸ್ವಲ್ಪ ಬೇಗ ಹಾಕೊಂಡ್ರೆ ಬೇಕಾದ್ರೆ ನೀವು ಊಟ ಮಾಡೋಷ್ಟಲ್ಲಿ ಆಡಿಸ್ಬಿಡ್ಬೇಕಾದ್ರೆ ಆರಾಮಾಗಿ ಸೊ ನೀವು ಹೋಟ್ಲಿಗೋಸ್ಕರ 4 ಗಂಟೆಗೆ ನೆನೆ ಇಡ್ತೀರಾ ರೈಟ್ ಸರ್ ಈಗ ನೀರ್ ಹಾಕೋಣ ಸರ್ ಓಕೆ ಸರ್ ಈಗ ನಾನು ಅಕ್ಕಿ ನೆನೆ ಹಾಕಿದ್ದೇನೆ ಇದು 4 ರಿಂದ 5 ಅವರ್ ಮಿನಿಮಮ್ ನೆನಿಬೇಕು ಚೆನ್ನಾಗಿ ನೆನೆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಸರ್ ಓಕೆ ರೈಟ್ ಈಗ 5 ಅವರ್ಸ್ ಅಂದ್ರೆ ನಿಮ್ಮ ಬಗ್ಗೆ ಸ್ವಲ್ಪ ಮಾತಾಡೋಣ ಬನ್ನಿ ಖಂಡಿತ ಸರ್ ಮಾತಾಡೋಣ ಸರ್ ವೀಕ್ಷಕರೇ ಇವಾಗ ನೆನೆ ಇಟ್ಟಿದ್ದೀವಿ ಅಕ್ಕಿ ಮತ್ತು ಉದ್ದಿನಬೇಳೆ ಸರ್ ಹತ್ರ ಸ್ವಲ್ಪ ಮಾತಾಡಬೇಕು ಯಾಕಂದ್ರೆ ಅವ್ರದ್ದು ಅಗಾಧವಾದ ಅನುಭವ ಇದೆ ಅಂತ ಹೇಳಿದೆ ಸರ್ ನಿಮ್ಮ ಅನುಭವ ನೀವು ಮಾತಾಡ್ತಾ ನಂಗೆ ಹೇಳಿದ್ರಿ ಸೊ ವೀಕ್ಷಕರು ಹೇಳ್ಬಿಡೋಣ ಏನು ಇಡೀ ಇದು ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಎಲ್ಲ ತಿರುಗಿಬಿಟ್ಟಿದ್ದೀರಿ ಕ್ಯಾಟ್ರಿಂಗ್ ಎಲ್ಲ ಕಡೆ ಓಡಾಡಿ ಎಲ್ಲೆಲ್ಲಿ ಹೋಗಿದ್ರಿ ಆಕ್ಚುಲಿ ಏನಾಯ್ತು ಅಂದ್ರೆ ಫಸ್ಟ್ ನಾವು ಕ್ಯಾಟ್ರಿಂಗ್ ಅನುಭವ ಇರಲಿಲ್ಲ ಸರ್ ನಮಗೆ
ಒಬ್ಬ ಯಾರೋ ಒಬ್ರು ಮಾರ್ವಾಡಿ ಬಂದ್ಬಿಟ್ಟು ಇಲ್ಲ ನೀವು ಬನ್ನಿ ದಯವಿಟ್ಟು ನಮ್ಮಲ್ಲಿ ಇಡ್ಲಿ ಮಾಡ್ಕೊಡಿ ಅಂತ, ನಾವು ಬೇಡ ಇಲ್ಲಿರೋ ಬಿಸ್ನೆಸ್ ಮೇಂಟೈನ್ ಮಾಡೋಕ್ಕಾಗ್ತಲ್ಲ, ನಾವು ಅಲ್ಲಿ ಬರೋಕ್ಕಾಗಲ್ಲ ಅಂತ ತುಂಬಾ ಹೇಳ್ತಾ ಇದ್ವಿ. ಅವರು ಬಲವಂತ ಮಾಡಿ ಒಂದು ಫಸ್ಟ್ ಮಂಡ್ಯದಲ್ಲಿ ಕಾಳಿಕಾಂಬ ಅಂತ ಒಂದು ದೇವಸ್ಥಾನ ಇದೆ ಸರ್, ಅಲ್ಲಿ ಫಸ್ಟ್ ಒಂದು 3,000 ಇಡ್ಲಿ ಆರ್ಡರ್ ಕೊಟ್ಟರು ಸರ್. ನಾವು ಮೊದಲನೇ ದಿನನೇ ಮೇಂಟೈನ್ ಮಾಡೋಕ್ಕಾಗಲ್ಲ ಸರ್, ತುಂಬಾ ರಶ್. ಹೌದಾ? ತುಂಬಾನೇ ರಶ್ ಸರ್. ಅದು ಒಂದು ರೂಢಿಯಾಗಿದ್ದು, ನಾವು ಯಾವುದೇ ಆಡ್ ಕೊಟ್ಟಿಲ್ಲ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ಲ, ನಾವು ಯಾರಿಗಿಂತ ಕ್ಯಾಟರಿಂಗ್ ಮಾಡ್ತೀವಿ ಅಂತ ಹೇಳಿಲ್ಲ ಸರ್. ನಾನು ಆಲ್ ಓವರ್ ಇಂಡಿಯಾ ಸುತ್ತಿದ್ದೀನಿ ಸರ್, ಎಲ್ಲ ಕಡೆ. ಬಾಂಬೆ, ಡೆಲ್ಲಿ, ಪೂನಾ, ರಾಜಸ್ಥಾನ, ಬೇಕಾದ್ರೆ ಅಲ್ಲಿರೋ ಪ್ಲೇಸ್ಗಳೆಲ್ಲ ಎಲ್ಲೆಲ್ಲಿ ಹೋಗಿದೆ ಅಂತ ಕೂಡ ಹೇಳ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ಬೇಕಾದ್ರೆ ಎಲ್ಲರೂ ಕೂಡ. ಸರ್ ಸರ್ ಪೂನಾದಲ್ಲಿ ಡಚ್ ಪ್ಯಾಲೇಸ್ ಅಂತಿದೆ, ಎಶ್ಲಾನ್ಸ್ ಅಂತ ಒಂದು ದೊಡ್ಡ ಗ್ರೌಂಡ್ ಇದೆ, ಮತ್ತೆ ಪೊಲೀಸ್ ಗ್ರೌಂಡ್ ಒಂದು ದೊಡ್ಡದಿದೆ, ಮತ್ತೆ ಬಾಂಬೆನಲ್ಲಿ SNDT ಲೇಡೀಸ್ ಕಾಲೇಜ್ ಇದೆ, ಆಮೇಲೆ ಅಲ್ಲೊಂದು ಪೊಲೀಸ್ ಗ್ರೌಂಡ್ ದೊಡ್ಡ ಗ್ರೌಂಡ್ ಇದೆ, ಅಲ್ಲೆಲ್ಲ ಮಾಡಿದೀನಿ. ಬಾಂಬೆಯಿಂದ ಮುಂದೆ ದಮನ್ ಅಂತಿದೆ, ಹೌದು, ದಮನಲ್ಲಿ ಕನ್ವೆಲ್ ರಿಸಾರ್ಟ್ಸ್ ಅಂತ ಅಲ್ಲಿ ತುಂಬಾ ಸಲ ಹೋಗಿದ್ದೀನಿ ಸರ್. ಆಮೇಲೆ ಡೆಲ್ಲಿನಲ್ಲಿ ಪಶ್ಚಿಮ ವಿಹಾರ್ ಅಂತಿದೆ, ಪಶ್ಚಿಮ ವಿಹಾರಲ್ಲಿ ಗುರುನಾನಕ್ ಭವನ್ ಅಂತ ಅಲ್ಲಿ ಮಾಡಿದ್ದೀನಿ. ರಾಜಸ್ಥಾನಲ್ಲಿ ಗಡ್ಶಿವಾಣ ಅಂತ ಒಂದು ಊರಿದೆ, ಅಲ್ಲಿ ತುಂಬಾ ಸಲ ಹೋಗಿದ್ದೀನಿ ಸರ್ ಅಲ್ಲಿ. ಮತ್ತೆ ಬಲೋತ್ರಾದಲ್ಲಿ ಸರ್ ಎಲ್ಲ ಕಡೆ ಓಡಾಡಿದ್ದೀನಿ, ನನಗೇನು ಹೆಸರು ಮಾತ್ಬಿಟ್ಟಿನಿ ಸರ್ ನಾನು. ಸರ್ ನಾನು ಆಲ್ ಓವರ್ ಇಂಡಿಯಾ ಸುತ್ತಿದ್ದೀನಿ ಸರ್, ಎಲ್ಲ ಕಡೆ. ಬಾಂಬೆ, ಡೆಲ್ಲಿ, ಪೂನಾ, ರಾಜಸ್ಥಾನ, ಒಂದು 35 ವರ್ಷದಿಂದ ಕ್ಯಾಟರಿಂಗ್ ಮಾಡ್ತೀನಿ. ಕ್ಯಾಟ್ರಿಂಗ್ ಮಾಡ್ತಿದ್ದೀರಾ? ನಮ್ಮ ಬೆಂಗಳೂರು ಮತ್ತೆ ಮೈಸೂರು ಲೆಕ್ಕ ಇಲ್ಲ ಸರ್, ಅಲ್ಲ ಎವ್ರಿ ಡೇ ಒಂದು 4-5 ಆರ್ಡರ್ ಇರ್ತಾ ಇದ್ವು ನಮ್ಗೆ. ನಮ್ಮ ಈ ಶಿವಾಜಿ ಗಣೇಶ್ವರ ಮಗ ಪ್ರಭು ಇದಾರಲ್ಲ ಸರ್, ಅವರ ಮಗಳ ಎಂಗೇಜ್ಮೆಂಟ್ಗೆ ನಾವು ಇಡ್ಲಿ ಮಾಡ್ಕೊಟ್ಟಿದ್ವಿ ಶಿವಾಜಿ ಗಣೇಶ್ವರ ಮನೆಯಲ್ಲಿ, ತಮಿಳ್ನಾಡಲ್ಲಿ. ನಾವು ತಮಿಳ್ನಾಡಿಗೆ ಇಡ್ಲಿ ಫೇಮಸ್ ಮಾಡಿ ತಗೊಂಡೋಗಿ ನಾವು ಪಾಪ್ಯುಲರ್ ಆಗಿದ್ದೀವಿ ಸರ್, ಅದೊಂದು ದೊಡ್ಡ ಖುಷಿ ನಮಗೆ, ಅಲ್ಲ? ಹೌದು ಸರ್. ಆಮೇಲೆ ಇನ್ನೊಂದು ನಿಮ್ಮ ಪರಿಶ್ರಮ ಸರ್, ನಿಮ್ದು 35 ವರ್ಷ ನೀವು ಕಷ್ಟಪಟ್ಟಿದ್ದೀರಾ. ತುಂಬಾ ಕಷ್ಟಪಟ್ಟಿದ್ದೀವಿ, ನೇಮ್ ಮಾಡ್ಲಿಕ್ಕೆ ತುಂಬಾ ಕಷ್ಟಪಟ್ಟು, ಬಟ್ ಎಲ್ಲೂ ಒಂದು ರಿಮಾರ್ಕ್ ಮಾಡ್ಕೊಂಡಿಲ್ಲ ಸರ್ ನಾನು. ಎಲ್ಲ ಕಡೆ ಒಳ್ಳೆ ನೇಮ್ ತಂದಿದ್ದೀವಿ. ನಮ್ಗೆ ಇವತ್ತವರು ಕೂಡ ಒಳ್ಳೆ ನಮ್ಗೆ ಟ್ರೀಟ್ ಮಾಡ್ತಾರೆ, ರಾಯಲ್ ಟ್ರೀಟ್ ಮಾಡ್ತಾರೆ ಹೊರಗಡೆ. ಇನ್ನೊಂದು ಏನಂದ್ರೆ, ನಮ್ಮ ವೀಕ್ಷಕರು ವಿಡಿಯೋ ನೋಡಿ ಇಲ್ಲಿ ಬಂದ್ರೆ ನಾವು ಏನ್ ಎಕ್ಸ್ಪ್ಲೇನ್ ಮಾಡಿದ್ವಿ ಅದೇ ತರ ಟೇಸ್ಟ್ ಹೇಳೋಗಿದ್ದಾರೆ. ಈ ಹೊಸ ಅನುಭವ ಏನಂತ ಹೇಳಿದ್ರೆ, ಅವ್ರು ಬರ್ತಾರೆ ಸರ್, ಕಸ್ಟಮರ್ ಬಂದವರು ನಿಮ್ ವಿಡಿಯೋ ನೋಡಿ ಬಂದಿರ ನಂಗೆ ಸ್ವಲ್ಪ ಗೊತ್ತಾಗುತ್ತೆ. ಹೌದು, ಬಂದ್ಮೇಲೆ ಕೂಡ ಹೇಳ್ತಾರೆ ಸರ್ ನಾವು ವಿಡಿಯೋ ನೋಡಿ ಬಂದ್ವಿ, ಸೇಮ್ ಹಾಗೆ ಇದೆ, ಚೆನ್ನಾಗಿದೆ ಅಂತ ಹೇಳ್ತಾರೆ. ನನಗೆ ಇದುವರೆಗೂ ಒಂದು ರಿಮಾರ್ಕ್ ಬರಲ್ಲ ಸರ್, ತುಂಬಾ ಖುಷಿ ಆಗುತ್ತೆ ಅದು ನೋಡಿ. ಅದು ಬಹಳ ಮುಖ್ಯ. ನಾವೇನೋ ಬಂದ್ವಿ ವಿಡಿಯೋ ಮಾಡಿದ್ವಿ, ಇಲ್ಲಿ ಬಂದ ಟೇಸ್ಟ್ ಬೇರೆ ಇತ್ತು, ಇಲ್ಲ ಒಂದು ಕಂಪ್ಲೇಂಟ್ ಬರಲ್ಲ ಸರ್, ನಮ್ಮ ಉದ್ದೇಶ ಅದಲ್ಲ. ಸೊ ನಾವು ಹಾಗಾಗಿ ಇಡೀ ಈ ಒಂದು ಸ್ಟ್ರೆಚ್ ಅಲ್ಲಿ ಇದು ಒಂದೇ ಹೋಟ್ಲಿಗೆ ಬಂದಿದ್ದು ಫಸ್ಟ್. ಅದು ನಾವು 10 ತಿಂಗಳು ನಾವು ಟೇಸ್ಟ್ ಮಾಡಿದ ನಂತರ. ಹೌದು, ಹಾಗಾಗಿ ನಾವು ಒಳ್ಳೆ ಟೇಸ್ಟ್. ನೀವು ಬರ್ಬೇಕಲ್ಲ ನನ್ಗೆ ಗೊತ್ತೇ ಆಗ್ತಾ ಇಲ್ಲ ಸರ್, ಯೂಟ್ಯೂಬ್ ಇಂದ ಮಾಡ್ತೀನಿ ಗೊತ್ತೇ ಇಲ್ಲ, ಜಸ್ಟ್ ಕಸ್ಟಮರ್ ಅಂತ ಬರ್ತಾ ಇದ್ರಿ, ನಾವು ಒಳ್ಳೆ ಮಾತಾಡಿ ಹೋಗ್ತಾ ಇದ್ವಿ ಅಷ್ಟೇ. ನಾವು ಮೊದಲು ನಾನು ಯೂಟ್ಯೂಬ್ ಅಂತ ಹೇಳೇ ಇಲ್ಲ, ಟೇಸ್ಟ್ ಮಾಡಿ ನಂತರ ಹೇಳಿದ್ದು ನಮ್ದು ಯೂಟ್ಯೂಬ್ ಚಾನಲ್. ಹೌದು ಸರ್, ಈಗ 5 hours ಆಯ್ತು ಬಂದ್ಬಿಟ್ವಿ ಸರ್. ಈಗ ನೋಡಿ ಸರ್, ಈಗ ನೆನೆಯಕ್ಕೆ 5 hour ಆಗಿದೆ. ಅಕ್ಕಿ ನೋಡಿ ಈ ಪ್ರಮಾಣಕ್ಕೆ ದಪ್ಪ ಆಗಿದೆ ಸರ್, ಈಗ ಈ ತರ ಆಗಿರುತ್ತೆ. ನೀವು ಮನೇಲಿ ಮಾಡ್ಬೇಕಾದ್ರೆ ಏನಾಗುತ್ತೆ, ಅಕ್ಕಿ ಉದ್ದಿನಬೇಳೆ ಎರಡು ಜೊತೆಲೇ ಮಿಕ್ಸ್ ಮಾಡ್ಕೊಬಹುದು. ಬಟ್ ನೀವು ಹೋಟೆಲ್ ಮಾಡ್ಬೇಕಾದ್ರೆ ಅಥವಾ ಲಾರ್ಜ್ ಸ್ಕೇಲ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಉದ್ದಿನಬೇಳೆ ಬೇರೆ ಅಕ್ಕಿ ಬೇರೆ ನೆನೆಯಕ್ಕೆ ಆಡ್ಸ್ಕೊಬೇಕಾಗುತ್ತೆ. ಈಗ ನಾವು ಮಾಡಿರೋದು ನಾವು ಇಂಡಿವಿಜುವಲ್ ಆಗಿ ಮಾಡ್ಕೊಂಡಿದ್ವಿ, ಬೇರೆ ಅಕ್ಕಿ ಬೇರೆ ಮಾಡಿದೀನಿ, ಉದ್ದಿನಬೇಳೆ ಮಾಡ್ತೀನಿ. ಇದನ್ನ ಈಗ ನಾವು ಚೆನ್ನಾಗಿ ತೊಳಿಬೇಕು ಸರ್, ಚೆನ್ನಾಗಿ ತೊಳೆದ್ಬಿಟ್ಟು ತುಂಬಾ ನೀಟಾಗಿ ನೈಸಾಗಿ ರುಬ್ಕೊಬೇಕು ಸರ್. ವೀಕ್ಷಕರೇ, ನಿಮ್ಗೆ ಇನ್ನೊಂದು ವಿಚಾರ ಏನು ಹೇಳ್ಬೇಕಂದ್ರೆ, ಈಗ ಕೆಲವೊಂದು ಹೋಟ್ಲಿಗೆ ಹೋಗ್ತೀರಿ, ತುಂಬಾ ಸಾಫ್ಟ್ ಕಾಣುತ್ತೆ ಇಡ್ಲಿ, ತುಂಬಾ ಚೆನ್ನಾಗಿರ್ತೈತೆ. ನೀವು ಒರಿಜಿನಲ್ ಇಡ್ಲಿಗೂ ಮತ್ತೆ ಈ ಇಮಿಡಿಯೇಟ್ ಫರ್ಮೆಂಟೇಷನ್ ಮಾಡಿರೋ ಇಡ್ಲಿಗೂ ಡಿಫ್ರೆಂಟ್ ಇದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಬೇಕಾದ್ರು ನಮ್ಮ ಇಡ್ಲಿ ಬನ್ನಿ ಸರ್, ನೀವು 10 ಇಡ್ಲಿ ತಿನ್ನಿ, ಒಂದು ಚೂರು ಕೂಡ ಹೆಲ್ತ್ ಪ್ರಾಬ್ಲಮ್ ಆಗಲ್ಲ. ಇದನ್ನೊಂದು ಅಬ್ಸರ್ವ್ ಮಾಡಿ, ಯಾವುದೇ ಹೋಟೆಲ್ಗೋರು ಕೂಡ ನೀವು 1 ಇಡ್ಲಿ 2 ಇಡ್ಲಿ ತಿಂದ್ರೆ ನಿಮ್ಗೆ ಹೊಟ್ಟೆ ಒಂಥರ ಮುಂದೆ ಬರೋ ಹತ್ರ ಆಗಬಾರ್ದು, ಒಂಥರ ಈ ಗ್ಯಾಸ್ಟ್ರಿಕ್ ಥರ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಸರ್. ಈಗ ಇದನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಅಕ್ಕಿನ, ನೀವು ನೋಡ್ತಾ ಇದ್ದೀರಿ 5 ಗಂಟೆ ಆಗಿದೆ, ಇವಾಗ 5-6 ಗಂಟೆ ತನಕ ಮಾಡ್ಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗಿ ತೊಳೆದ್ಬಿಟ್ಟು ನಾವು ಈಗ ಗ್ರೈಂಡರ್ಗೆ ಹಾಕ್ಕೊಳ್ಬೇಕು ಸರ್. ಸರ್ ಈಗ ಚೆನ್ನಾಗಿ ತೊಳೆದಾಗಿದೆ, ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಈಗ ಗ್ರೈಂಡ್ ಮಾಡಬೇಕಾದ್ರೆ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಬೇಕು, ನೀರನ್ನ ಸ್ವಲ್ಪ ಕೊಟ್ಕೊಂಡೇ ಗ್ರೈಂಡ್ ಮಾಡಬೇಕು, ಜಾಸ್ತಿ ನೀರು ಹಾಕಿದ್ರೆ ಈಚೆ ಬಂದುಬಿಡುತ್ತೆ ಗ್ರೈಂಡ್ರಲ್ಲಿ. ಮಿಕ್ಸಲ್ಲಿ ಮನೇಲಿ ಗೊತ್ತಿರುತ್ತೆ, ಅದುವಾಗಿ ಮಾಡ್ಕೊಬೋದು ನೀವು. ಅಕ್ಕಿ ಮತ್ತು ಉದ್ದಿನಬೇಳೆ ಸಪ್ರೇಟಾಗಿ ಈಗ ನಾನು ಜಾಸ್ತಿ ರುಬ್ಬೋದ್ರಿಂದ ನಾನು ಅಕ್ಕಿ ಬೇರೆ ಉದ್ದಿನಬೇಳೆ ರುಬ್ಕೊಳ್ತೀನಿ ಸರ್. ನೀವು ಮನೇಲಿ ಮಾಡೋದಿದ್ರೆ ಜೊತೆಲ್ಲೇ ರುಬ್ಬೋದು, ಏನು ತೊಂದರೆ ಆಗಲ್ಲ ಸರ್. 1/4 ಗಂಟೆ ಮೇಲೆ ಆಗ್ತಾ ಸರ್ ಇದು ರೈಸ್ ನೈಸ್ ಆಗ್ಬೇಕಾದ್ರೆ. 1/4 ಗಂಟೆ ರುಬ್ಬೇಕಾಗುತ್ತೆ. 1/4 ಗಂಟೆ ರೈಸ್. ಉದ್ದಿನಬೇಳೆ ಸೇಮ್ ಅಷ್ಟೇ, ಅದು ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, 1/4 ಗಂಟೆ ಮೇಲೆ ತೊಗೊಳುತ್ತೆ ಅದು. ಹೌದಾ? ಓಕೆ, ಅದೇ ರುಬ್ಬಿದ ನಂತರ ನೋಡೋಣ. ರುಬ್ಬಿದ ನಂತರ 2 ಜೊತೆಲಿ ಮಿಕ್ಸ್ ಮಾಡ್ತೀವಿ, ಉಪ್ಪು ಹಾಕ್ಬಿಟ್ಟು ಕಲ್ಸ್ಕೊಬೇಕಾಗುತ್ತೆ. ಅದು ನೋಡೋಣ. ಹಾಂ, ಉದ್ದಿನಬೇಳೆ ಸರ್, ಇದು ಉದ್ದಿನಬೇಳೆ ಸಪ್ರೇಟಾಗಿ ಮಾಡ್ಕೊತೀವಿ. ಉದ್ದಿನಬೇಳೆ ಸ್ವಲ್ಪ ಕ್ವಾಲಿಟಿ ಉದ್ದಿನಬೇಳೆ ತೊಗೊಬೇಕು ಸರ್. ಯಾವಾಗಲೂ ನೀವು ಬಜಾರಲ್ಲಿ ನಿಮಗೆ ಡಬಲ್ ಆರ್ಸ್ ಅಂತ ಸಿಗುತ್ತೆ, ಅದು ಚೆನ್ನಾಗಿರುತ್ತೆ, ಅಥವಾ ಹನುಮಾನ್ ಬ್ರ್ಯಾಂಡ್ ಅಂತಿದೆ, ಅದು ತೊಗೊಬೋದು. ನಾವೆಲ್ಲ ಹನುಮಾನ್ ಹಾಕೋ ಡಬಲ್ ಆರ್ಸ್ 2ರಲ್ಲಿ ಯಾವುದು ಯೂಸ್ ಮಾಡ್ಬೋದು.
ಈಗ ನಾನು ತೆಗಿತಾ ಇದ್ದೇನೆ. ಈಗ ನೈಸ್ ಆಗಿದೆ ಇದು ನೋಡಿ, ಅಂತ ತೋರಿಸ್ಬೇಕು ನೋಡಿ. ತುಂಬಾ ಸಾಫ್ಟ್ ಆಗಿ ರುಬ್ಕೊಂಡಿದ್ದೇನೆ ಅಕ್ಕಿ ಇದು. ಈ ತರ ರುಬ್ಕೋಬೇಕಾ? ರುಬ್ಕೊಬೇಕು ಸರ್. ಸರ್ ಈಗ ನಾವು ಗ್ರೈಂಡ್ ಮಾಡಾಗಿದೆ, ಅಕ್ಕಿ ಮತ್ತೆ ಉದ್ದಿನಬೇಳೆ ಎರಡು ಜೊತೆ ಹಾಕಿದ್ವಿ. ಈಗ ಇದನ್ನ ಉಪ್ಪ ಕಲ್ಸ್ಬೇಡ ಸರ್. ಇಷ್ಟಾಗಿದೆ ಸರ್ ಇದು. ಈಗ ಉಪ್ಪ ಕಲ್ಸೋದ್ರಿಂದ ನೀವು ಏನಾಗುತ್ತೆ, ರಾತ್ರಿನಲ್ಲಿ ನೀವು ಉಪ್ಪ ಕಲ್ಸ್ಬಿಡಿ ಸರ್ ಮನೆಯಲ್ಲಿ. ಮನೇಲಿ ಒಂದು ಮೇಜರ್ ಮನೆಯಲ್ಲಿ ಮಾಡ್ಬೇಕಾದ್ರೆ ಇಡ್ಲಿ ಯಾಕೆ ಬರಲ್ಲ ಅಂತ ಹೇಳಿದ್ರೆ, ಅವ್ರು ಬೆಳಗಿನ ಜಾವ ಇದು ಉಪ್ಪ ಕಲಿಸ್ತಾರೆ ಸರ್. ಓಕೆ. ಆಗ ಅದು ಉದುಯುಕೆ ಆಗಲ್ಲ. ಅದು ಕರೆಕ್ಟ್ ಆಗಿ ಫರ್ಮೆಂಟೇಶನ್ ಆಗ್ಬೇಕಾದ್ರೆ ನಾವು ರಾತ್ರಿ ಉಪ್ಪ ಕಲಿಸ್ಬೇಕು. ಇದು ಎಷ್ಟೋ ಜನಕ್ಕೆ ಮನೆಯವ್ರಿಗೆ ಗೊತ್ತಿಲ್ಲ ಸರ್ ಇದು. ಹೌದಾ? ಆ ಮನೇಲಿ ಯಾಕೆ ಬರಲ್ಲ ಇಡ್ಲಿ ಅಂತ ಕಾರಣ ಇದೇನೆ. ಅವ್ರು ಏನ್ ಮಾಡ್ತಾರೆ, ಬೆಳಗ್ಗೆ ಅದು ಉಪ್ಪು ಹಾಕ್ತಾರೆ, ಕಲಿಸ್ತಾರೆ, ಇಡ್ಲಿ ಗಟ್ಟಿ ಗಟ್ಟಿ ಬರುತ್ತೆ. ಇದು ಮೇನ್ ಇಷ್ಟ ಸರ್, ಬೇರೆ ಇನ್ನೇನು ಸೀಕ್ರೆಟ್ ಇಲ್ಲ. ಇದು ಚೆನ್ನಾಗಿ ಫರ್ಮೆಂಟೇಶನ್ ಆಗ್ಬೇಕಾದ್ರೆ ರಾತ್ರಿ ಉಪ್ಪ ಕಲ್ಸ್ಬಿಟ್ಟು ಕ್ಲೀನಾಗಿ ಮುಚ್ಚಿ, ಬೆಳಗ್ಗೆ ಅದು ಕ್ಲೀನಾಗಿ ಹದ ಬಂದಿರುತ್ತೆ. ಅವಾಗ ಸ್ವಲ್ಪ ಒಂದು ಚೂರು ಇನೋ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೋದು, ಅಥವಾ ಲೈಟಾಗಿ ಒಂಚೂರು ಸೋಡಾ ಹಾಕ್ಬಿಟ್ಟು ತುಂಬ ಸಾಫ್ಟ್ ಬೇಕಾದ್ರೆ, ಇಲ್ಲ ಬೇಡ ಅಂದ್ರೆ ಹಾಗೆ ಇಟ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಉಪ್ಪಾಕಿ ಕಲ್ಸ್ಕೊಳ್ತೀವಿ. ಇದು ಸಾಕು ಸರ್. ಈಗ ಒಂದು ಇಡೀ ಸಾಕು. ನಾನು ಕಲ್ಲುಪ್ಪು ಹಾಕ್ತೇನೆ. ಕಲ್ಲುಪ್ಪು ಹಾಕೋದ್ರಿಂದ ಏನಾಗುತ್ತೆ, ನಮ್ಮ ಮೊದಲಿಂದ ಕಲ್ಲುಪ್ಪು ರೂಢಿ ಆಗಿದೆ. ಕಲ್ಲುಪ್ಪು ಹಾಕೊಳ್ತೇವೆ ಸರ್ ನಾವು. ಪುಡಿ ಉಪ್ಪು ಬೇಕಾದ್ರೆ ಹಾಕೊಬೋದು, ಏನು ಸಮಸ್ಯೆ ಆಗಲ್ಲ ಸರ್. ಈಗ ನಾನು ಇದಕ್ಕೆ ಒಂದು ಇಡೀ ಹಾಕ್ತೀನಿ ಸರ್. ಈಗ ಒಂದು ಇಡೀ ಸಾಕು. ಉಪ್ಪು ಹಾಕಿ ಈಗ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಈಗ ಮುಚ್ಚಿಬಿಟ್ಟು ಸರ್. ಚೆನ್ನಾಗಿ ಕಲಿಸ್ತಾನೆ ಸರ್ ಇದು. ಉಪ್ಪೆಲ್ಲ ಕರೆಕ್ಟಾಗಿ ಬೆಳಿಗ್ಗೆ ಅಷ್ಟರಲ್ಲಿ ಉಪ್ಪೆಲ್ಲ ಕರಗಿ ಕ್ಲೀನಾಗಿ ಅದ ಬಂದಿರುತ್ತೆ. ಕರೆಕ್ಟ್ ಸಾಕು. ಇಷ್ಟು ಕಲಿಸ್ಬಿಟ್ಟು ಅಷ್ಟೇ ಮುಚ್ಚಿಬಿಡೋದ. ಒಂದು 4-5 ಅವರ್ ಸರ್. 4-5 ಅವರ್ ನಾವು ನೇರಕ್ಕೆ ಸಾಕು ಸರ್. ನಾವು ಯಾಕಂದ್ರೆ ನಮ್ದು ರೊಟೇಷನ್ ಆಗ್ತಾ ಇರತ್ತಲ್ಲ ಸರ್. ಈಗ ನಾವು ಕೆಲವೊಂದ್ಸಲ ರಾತ್ರಿ ರೆಡಿ ಮಾಡ್ಕೊಳ್ತೀವಿ, ಕೆಲವೊಂದ್ಸಲ ಬೆಳಿಗ್ಗೆ ರೆಡಿ ಮಾಡ್ತೀವಿ. ಆರ್ಡರ್ಗಳು ಬಂದಷ್ಟೆಲ್ಲ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಈಗ ನೆಕ್ಸ್ಟ್ ನಾವು ಫರ್ಮೆಂಟೇಶನ್ ಆದ್ಮೇಲೆ ಈಗ ನಾವು ಬೆಳಿಗ್ಗೆ ಇಡ್ಲಿ ಬಂದು ತೋರಿಸಿ, ನೆಕ್ಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ ನಾನು. ಓಕೆ. ನಿನ್ನೆ ಹಾಕಿದ್ದು ಇವತ್ತು ಯಾವ ತರ ಫರ್ಮೆಂಟ್ ಆಗಿದೆ ತೋರಿಸ್ಬಿಡಿ. ಬನ್ನಿ ಸರ್. ಕ್ಲಿಯರ್ ಫರ್ಮೆಂಟೇಶನ್ ಆಗಿರುತ್ತೆ. ಈಗ ನಾವು ಇಡ್ಲಿ ಡೈರೆಕ್ಟ್ ಯೂಸ್ ಮಾಡಿ ವಿತಿನ್ ಒಂದು 10 ಮಿನಿಟ್ಸ್ ನಾವು ಇಡ್ಲಿನ ಸೇವನೆ ಮಾಡ್ಬೋದು ಸರ್. ಈಗ ನಾವು ಗ್ರೈಂಡ್ ಮಾಡಿದ್ವಿ, ಮತ್ತೆ ಅದನ್ನ ಎರಡು ಮಿಕ್ಸ್ ಮಾಡಿ ಉಪ್ಪು ಕಲ್ಸಿದ್ವಿ ರಾತ್ರಿ. ಈ ಫರ್ಮೆಂಟೇಶನ್ ಆಗಿರುತ್ತೆ. ಬನ್ನಿ ಫರ್ಮೆಂಟೇಶನ್ ಹೇಗಾಗುತ್ತೆ ತೋರಿಸ್ತೀನಿ ಸರ್. ಓಕೆ ಸರ್. ವಾಹ್, ನೋಡಿ ನಾವು ಈ ಮಟ್ಟಕ್ಕೆ ಹಾಕಿದ್ವಿ. ಅದು ಕ್ಲೀನಾಗಿ ಸ್ವಲ್ಪ ಹೈಟ್ ಆಗಿ ಎಲ್ಲ ಕ್ಲೀನಾಗಿ ಹದ ಬಂದಿದೆ ಸರ್. ಕರೆಕ್ಟ್. ಈಗ ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ಬೇಕು. ಸೋಡಾ ಹಾಕ್ಬೇಕಾ? ಸ್ವಲ್ಪ ಸೋಡಾ ಹಾಕೊಳ್ತೀನಿ. ಯಾಕಂದ್ರೆ ಹೋಟೆಲ್ ಅಲ್ಲಿ ಗೊತ್ತಿದೆ ನಿಮ್ಗೆ, ನಾವು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕಾದ್ರೆ ಕೊಡ್ಲೇಬೇಕು. ಸ್ವಲ್ಪ ಸೋಡಾ ಏನ್ ತೊಂದರೆ ಆಗಲ್ಲ. ಅತಿ ಹೆಚ್ಚು ಹಾಕಿದ್ರೆ ಇದು ಎಲ್ಲೋ ಎಷ್ಟು ಬಂದ್ಬಿಡುತ್ತೆ, ಅದು ತಪ್ಪು ಸರ್. ಸ್ವಲ್ಪ ಸೋಡಾ ಹಾಕಿದ್ರೆ ಸಾಕು. ಇದನ್ನ ನೀರ್ ಜೊತೆ ಮಿಕ್ಸ್ ಮಾಡಿ ಹಾಕ್ಬೇಕು. ಸರಿ ಸರ್. ಈಗ ಇದನ್ನ ಚೆನ್ನಾಗಿ ಕಲ್ತ್ಕೊಳ್ಬೇಕು. ಆಯ್ತಾಯ್ತು. ಈಗ ನಾವು ನಿನ್ನೆ ನಿಮ್ ಮುಂದೆ ಹದ ಮಾಡಿದಂತ ಇಡ್ಲಿ ಈಗ ಫರ್ಮೆಂಟೇಶನ್ ಆಗಿದೆ, ಎಲ್ಲ ಮಿಕ್ಸ್ ಎಲ್ಲ ರೆಡಿ ಆಗಿದೆ. ಈಗ ನೋಡ್ತಾ ಇದ್ರಿ, ಈ ಇಡ್ಲಿನ ಈಗ ನಿಮ್ಗೋಸ್ಕರ ಹಾಕ್ಬಿಟ್ಟು ನಿಮ್ಗೆ ಲೈವ್ ಆಗಿ ನಾವು ಹೇಗ್ ಮಾಡಿದ್ವಿ ಅಂತ ತೋರಿಸ್ಕೊಡಿ. ಈ ತರದಿರುತ್ತೆ, ಏನು ಹಾಕಲ್ಲ. ನೀವು ಮನೇಲಿ ಮಾಡ್ಬೇಕಾದ್ರೆ ಬಟ್ಟೆ ಹಾಕ್ಬಿಟ್ಟು ಮಾಡ್ಬೋದು ಸರ್. ಬಟ್ಟೆ ಹಾಕಿದ್ರೆ ಫಿನಿಶಿಂಗ್ ಬರ್ತೈತೆ. ನಾವು ಹಳೆ ಸ್ಟೈಲಲ್ಲೇ ಮಾಡ್ಕೊಳ್ತೀವಿ. ಇದರಿಂದ 15 ನಿಮಿಷ ಬೆಂದ್ರೆ ಚೆನ್ನಾಗಿದೆ ಸರ್. 10 ನಿಮಿಷ ಸಾಕು. ಓಕೆ ಸರ್. ಈಗ ನಾವು ಹಾಕಿರುವಂತ ಇಡ್ಲಿ ರೆಡಿ ಇದೆ. ಈಗ ಓಪನ್ ಮಾಡ್ತೀವಿ. 15 ನಿಮಿಷ ಆಗಿದೆ ಸರ್. ಈ ತರ ಆಗಿರುತ್ತೆ. ನೀರು ಬಾಯ್ಲ್ಡ್ ಆಗಿರುತ್ತೆ ಸರ್. ವಿತಿನ್ 10ರಿಂದ 15 ನಿಮಿಷ ಸಾಕು, ಇಡ್ಲಿ ಬೆಂದಿರುತ್ತೆ ಸರ್. ಓಕೆ ಓಕೆ ಓಕೆ. ನೋಡಿ ನಾವು ಹಾಕಿದ ಇಡ್ಲಿ ಇದು. ಹೌದು ಸರ್, ನೀವು ಹಾಕಿದ್ರಿ. ಕಸ್ಟಮರ್ಸ್ ಹೋಗ್ತಾ ಇದೆ ನೋಡಿ ಸರ್, ಹೆಂಗ್ ಬರುತ್ತೆ ನೋಡಿ. ಓ, ಎಲ್ಲೆಲ್ಲೂ ಇಡ್ಲಿ ಮಯ. ಎಷ್ಟು ಬಿಸಿ ಬಿಸಿ ಇದೆ. ಹೌದು. ಇದು ನಾವು ಲೈವ್ ಆಗಿ ಬಿಸಿ, ಈಗ ಕಸ್ಟಮರ್ಗೆ ಬಿಸಿ ಬಿಸಿ ಕೊಡ್ಬೇಕಂದ್ರೆ ನಾವು ಇದನ್ನ ತೆಗೆದ್ಬಿಟ್ಟು ಡೈರೆಕ್ಟ್ ಆಗಿ ಕೊಡ್ತೀವಿ ಸರ್. ಇದು ನೀವು ಮುಟ್ಟಿ ಸರ್, ನೀವು ಮುಟ್ಟಕ್ಕಾಗಲ್ಲ ನಿಮ್ ಕೈನಲ್ಲಿ. ಟಚ್ ಮಾಡಕ್ ನಾವೇ ನೀವು ಕೈಲಿ ತಗೋಬಿಟ್ರೆ ಹೆಂಗ ಆರಾಮಾಗಿ. ನಾವು ಸ್ವಲ್ಪ ನೀರ್ ಟಚ್ ಮಾಡ್ಬಿಟ್ಟು ಇಮೇಜ್ ತೆಗೆದ್ಬಿಟ್ಟು ಪ್ರಾಕ್ಟೀಸ್ ಇದೆ. ಒಂದು 30-40 ವರ್ಷ ತುಂಬಾ ಪ್ರಾಕ್ಟೀಸ್ ಆಗಿದೆ. ನಮ್ಮ ಹುಡುಗೆಲ್ಲ ಅನುಭವ ಚೆನ್ನಾಗಿದೆ ಸರ್. ಇದನ್ನ ನೀಟಾಗಿ ಕುರ್ಪಿನಲ್ಲೇ ತೆಗೆಯೋದು. ಓಹೋ, ಈ ತರ ಬಂದ್ಬಿಡ್ತದೆ. ನ್ಯಾಚುರಲ್ ಇಡ್ಲಿ ಆಗಿದೆ. ಹಳೆ ಸ್ಟೈಲ್ ಹೇಗಿದೆ ನಮ್ಮ ತಾತ ಮುತ್ತಾತನ ತೊತ್ಕೊಂಡಿದ್ದು ಅದೇ ತರ ಬಂದಿದ್ದು ಸರ್. ಅಂದ್ರೆ ಮೊದಲು ಅವ್ರು ಎಕರೆ ಇಡ್ಲಿ ಮಾಡ್ತಾ ಇದ್ರು, ತುಂಬಾ ದೊಡ್ಡ ಇಡ್ಲಿ. ಹೌದೌದು. ಈಗ ನಾವು ತಟ್ಟೆ ಇಡ್ಲಿ ಬಂದಿದ್ವಿ ಸರ್, ಚಿಕ್ಕದಾಗಿ. ಸೂಪರ್. ಬಟ್ ಒರಿಜಿನಾಲಿಟಿ ಇದೆ ಸರ್.
ತುಂಬಾ ನೀವು 10 ಇಡ್ಲಿ ತಿನ್ನಿ ಸರ್, ಆರಾಮಾಗಿ ತಿನ್ಬೋದು, ಯಾವುದೇ ಥರದ ಹೆಲ್ತ್ ಪ್ರಾಬ್ಲಮ್ ಆಗಲ್ಲ. ರೈಟ್. ಕೆಲವರೆಲ್ಲ ಪ್ಲಾಸ್ಟಿಕ್ ಶೀಟ್ ಹಾಕ್ಬಿಟ್ಟು ತುಂಬಾ ನೈಸ್ ಆಗಿ ಕೊಡ್ತಾರೆ. ಹೌದು. ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇಡ್ಲಿ ನಮ್ದು ಕೆಳಗಡೆ ಅನ್ಫಿನಿಶಿಂಗ್ ಇದೆ, ಆರು ಒರಿಜಿನಲ್ ಇಟ್ಟಿದೆ. ಒರಿಜಿನಲ್ ಇಟ್ಟಿದೆ, ಅನ್ಫಿನಿಶಿಂಗ್ ಇದೆ. ಆರು ಮೇಲ್ಗಡೆ ಫಿನಿಶಿಂಗ್ ಬರ್ತೈತೆ. ಬಟ್ ನೀವು ಪ್ಲಾಸ್ಟಿಕ್ ಶೀಟ್ ಹಾಕಿದ್ರೆ ತುಂಬಾ ನೈಸ್ ಆಗಿ ಬರುತ್ತೆ, ಸೂಪರ್ ನೋಡಕ್ ಚೆನ್ನಾಗಿರುತ್ತೆ. ಪ್ಲಾಸ್ಟಿಕ್ ಶೀಟ್ ಆಗಿ ಕೊಡ್ಲೇಬಾರ್ದು ಅಂತಾರಲ್ಲಿ ಇಡ್ಲಿ ಪ್ಲಾಸ್ಟಿಕ್ ಶೀಟ್ ಬೇಯಿಸೋದು ಎಷ್ಟು ಡೇಂಜರ್ ಅಂತ ನಿಮ್ಗೆ ಗೊತ್ತಿದೆ ನಿಮ್ಗೆ. ಕರೆಕ್ಟ್. ಹಾಗಾಗಿ ನಮ್ದು ಹಳೆ ಸ್ಟೈಲಲ್ಲೇ ಇಡ್ಲಿ ಮಾಡ್ತೀವಿ ಸರ್. ಸ್ಟೈಲಲ್ಲೇ ಇದೆ, ಓಲ್ಡ್ ಸ್ಟೈಲ್ ಅಲ್ಲಿ. ನಮ್ಮ ಹಳೆ ಹೋಟ್ಲು ಇಲ್ಲ ಒಂದ್ 2-3 ಹೋಟ್ಲು ಬಿಟ್ರೆ ಸರ್ ಇನ್ನು ಎಲ್ಲೂ ಇಲ್ಲ. ನಮ್ಮ ಹಳೆ ಹೋಟೆಲ್ ಒಂದಿದೆ, ಮತ್ತೆ ನಮ್ಮ ಚಿಕ್ಕಪ್ಪ ಅವರು ಮಾಡ್ತಾರೆ, ಅದು ಬಿಟ್ಟರೆ ಇನ್ನೆಲ್ಲೂ ಈ ತರ ಮಾಡಲ್ಲ. ಇದು ನ್ಯಾಚುರಲ್ ಅಂತಾನೆ ಹೇಳ್ತಾ ಬಂದ್ರು. ಯಾಕಂದ್ರೆ ಏನು ಅವರು ಈ ಒಂದು ನ್ಯಾಚುರಾಲಿಟಿಗೆ ಬಹಳ ಗಮನ ಕೊಡ್ತಾರೆ. ಇದಕ್ಕೋಸ್ಕರ ನಾವು ಬಂದಿರೋದು. ಈ ತರ ಇರಬೇಕು ಇಡ್ಲಿ. ಆ ಟೆಕ್ಸ್ಚರ್ ನೋಡಿ ನಾನು ಎಫರ್ಟ್ ಹಾಕ್ದೇನೆ ಕಟ್ ಹಾಕ್ಬೇಕು. ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಕೊಟ್ಬಿಟ್ಟಿದ್ದಾರೆ ಶ್ರೀ ಕೈ ಚಂದ್ರ ಅವರು. ನಮ್ಮ ಎದುರಿಗೆ ಕಾಣ್ತಾ ಇದೆ ಅಲ್ಲಿ. ಯಾಕೆ ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಕಾಣ್ತಾ ಇದೆ ನಮ್ಮ ತಟ್ಟೆಯಲ್ಲಿ. ನಮ್ಮ ತಟ್ಟೆಯಲ್ಲಿ ತಟ್ಟೆ ಇಡ್ಲಿ ಆಗಲೇ ಇದಕ್ಕೆ ಹಲವಾರು ಜನ ಇದನ್ನು ಪ್ರಶಂಸೆ ಮಾಡಿ ನಮ್ಮನ್ನು ಹುರಿದುಂಬಿಸಿ ಇದನ್ನು ರೆಸಿಪಿ ತೋರಿಸಿ ಅಂತ ಹೇಳಿದಕ್ಕೆ ನಾವು ಬಂದು ನಿಮಗೆ ರೆಸಿಪಿ ತೋರಿಸಿದ್ವಿ. ಈಗ ಟೇಸ್ಟ್ ಮಾಡೋದೊಂದೇ ಬಾಕಿ. ಎಲ್ಲರೂ ಇಷ್ಟಪಟ್ಟಿರೋ ತಟ್ಟೆ ಇಡ್ಲಿನ ಸಾಂಬಾರೊಟ್ಟಿಗೆ ಮೊದಲೇ ತುತ್ತು. ಆಹಾ, ನೋಡಿ, ನನ್ನ ಹಲ್ಲಿಗೆ ನಾನು ಕೆಲಸನೇ ಕೊಟ್ಟಿಲ್ಲ. ನಾಲ್ಗೆ ಮೇಲೆ ಇಟ್ಟ ತಕ್ಷಣ ಹಾಗೇ ಜಾರ್ಬಿಡ್ತು ಗಂಟ್ಲಲ್ಲಿ. ಯಾಕಂದ್ರೆ ಅಷ್ಟು ಒಂದು ಸಾಫ್ಟ್ನೆಸ್ಸು, ಅದನ್ನು ಅಗಿಯೋದೇ ಬೇಡ ಅನಿಸ್ಬಿಡ್ತು ನನಗೆ. ಆ ಫ್ಲೇವರ್, ಆ ರುಚಿ ಬಾಯಲ್ಲಿ ಹರಡ್ತಿದ್ದಂಗೆ ಫಸ್ಟ್ ಕೆಲಸ ಮಾಡಿದ್ದೆ ನುಂಗ್ಬಿಡೋಣ ಅಂತ. ಆ ನುಂಗಿದಾಗ ನಿಮಗೆ ಆ ತಟ್ಟೆ ಇಡ್ಲಿ ಯಾಕೆ ಇಲ್ಲಿ ಫೇಮಸ್ಸು, ಯಾಕೆ ಜನ ಇಷ್ಟಪಡ್ತಾರೆ, ಆಮೇಲೆ ಆ ಸಾಂಬಾರು ಕೂಡ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ. ಆ ಸಾಂಬಾರೊಟ್ಟಿಗೆ ಅದನ್ನು ಮುಳ್ಸಿ ಏಳಿಸಿ ಅಷ್ಟೇ ಗುಳುಮ್ ಅಂತ ಹೋಗ್ತಾ ಇರ್ತದೆ. ಕಟ್ ಮಾಡ್ಕೊಳ್ತಾ ಇರ್ತೀವಿ, ಹಂಗೆ ಕಳಿಸ್ತಾ ಇರ್ತೀವಿ ಒಳಗಡೆ. ಅಷ್ಟು ಚೆನ್ನಾಗಿದೆ. ಅದ್ಭುತವಾದ ಒಂದು ತಟ್ಟೆ ಇಡ್ಲಿ ತೋರಿಸಿದ್ರು ರೀ. ಬಾಬಾ ಈ ಸ್ಟೆಚ್ಚಲ್ಲಿ ಮೈಸೂರು ಎಕ್ಸ್ಪ್ರೆಸ್ ಹೈವೇ ರಾಮನಗರ ಎಕ್ಸಿಟ್ ಪಾಯಿಂಟಲ್ಲೇ ನಿಮಗೆ ಲೆಫ್ಟಲ್ಲಿ ಸಿಗುತ್ತೆ ಹೋಟೆಲ್ ರೇಣುಕಾಂಬ. ಮಿಸ್ ಮಾಡಲೇಬೇಡಿ. ನೋಡೋದಕ್ಕೆ ಚಂದವಾಗಿ ಮಾಡೆಲ್ ಥರ ಮಾಡಿರೋ ಇಡ್ಲಿ ಬೇಕಾ, ತಿನ್ನೋದಕ್ಕೆ ಅಂದವಾಗಿ ರುಚಿಯಾಗಿರೋ ಇಡ್ಲಿ ಬೇಕಾ, ಅಪ್ಪಟವಾದ ಒರಿಜಿನಲ್ ಇಡ್ಲಿ ಬೇಕಾ, ತಟ್ಟೆ ಇಡ್ಲಿ ನೀವು ಡಿಸೈಡ್ ಮಾಡ್ಕೊಂಡು ಬಂದು ತಿಂದು ನನ್ನ ಕಾಮೆಂಟ್ ಹಾಕಿ. ಮುಂದಿನ ಎಪಿಸೋಡ್ ಮತ್ತೆ ಸಿಗೋಣ. ಅಲ್ಲಿವರೆಗೆ ಕಾಯ್ತಾ ಇರಿ. ಅದ್ಭುತವಾದ ರೆಸಿಪಿ ಬರ್ತಾ ಇರ್ತವೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಚಾನಲ್ ಮನೆ ರಸೂಟ. ಇಳ್ಕಲ್ಲು ಮಾಡಿದ್ದೀನಿ. ಬಾಗಲಕೋಟೆ ನೀವು ನೋಡಿ, ಸಬ್ಸ್ಕ್ರೈಬರು ಬಾಗಲಕೋಟೆಯವರು. ಏನು ಹೆಸರು ಸರ್ ತಮ್ಮದು? ಮುರುಘರಾಜೇಂದ್ರ ಗೌಡ ಇರುತ್ತೆ. ಬಾಗಲಕೋಟೆಯಿಂದ ಬಂದಿತ್ತು. ಈಗ ಬೆಂಗಳೂರಿಂದ ಮೈಸೂರು ಬಿಟ್ಟಿರ್ತೀವಿ. ಇಲ್ಲಿ ಬಿಡದಿ ತಟ್ಟೆ ಹೋಟೆಲ್ ಸಲುವಾಗಿ ಇದು ಬಂದಿದ್ದೀನಿ. ನಾನು ಇಲ್ಲಿ ಬಂದಿದ್ದು 2ನೇ ಸಲ. ತಿಂಡಿ ಭಾಳ ಚೆನ್ನಾಗಿದೆ. ಹಾಯ್, ನಾವು ಬೆಂಗಳೂರಿಂದ ಬಂದಿರೋದು. ಯಾವಾಗಲೂ ಮೈಸೂರು ಹೋಗುವಾಗೆಲ್ಲ ಈ ರೇಣುಕಾ ಎಲ್ಲಮ್ಮ ಹೋಟ್ಲಿಗೆ ಬಂದು ತಟ್ಟೆ ಇಡ್ಲಿ ತಿಂತೀವಿ. ಮಸ್ತಾಗಿರುತ್ತೆ. ಇವಾಗ್ಲೂ ಅಷ್ಟೇ ನಮ್ಮ ಊರಿಗೆ ಹೋಗ್ತಾ ಇದ್ವಿ, ಇಲ್ಲಿ ಬಂದಿದ್ದೀವಿ. ಯಾಕಂದರೆ ಇಲ್ಲಿ ಟೇಸ್ಟು, ಇಲ್ಲಿನ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ. ಅದಕ್ಕೆ ಸರ್ ಇದು ಸೆಟ್ ದೋಸೆ ಸರ್. ಇದು ಜಾಸ್ತಿ ಬೇಯಿಸಿದ್ರು ಕೂಡ ತುಂಬಾ ಹಾರ್ಡ್ ಆಗ್ಬಿಡುತ್ತೆ. ಇದನ್ನೊಂದು 10 ಮಿನಿಟ್ಸ್ 15 ಮಿನಿಟ್ಸ್ ಸಾಕು ಸರ್. ತಟ್ಟೆಯಲ್ಲಿ ತೋರಿಸಿದ್ರಿ. ಆದ್ರೆ ವೀಕ್ಷಕ ಕೇಳ್ತಾರೆ, ಪೂರಿ ಇದೆ, ಸಾಗು ಇದೆ, ಸಾಂಬಾರು ಇದೆ, ಆಮೇಲೆ ಮಸಾಲ ವಡೆ ಇದೆ. ಮುಂದಿನ ದಿನಗಳಲ್ಲಿ ನಾನು ಗ್ಲಾಸ್ ಫಿನಿಶಿಂಗ್ ಬರುವಂತ ದೋಸೆ ನೀವು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ರಿ. ಅದು ದೋಸೆ ತೋರಿಸ್ಕೊಡ್ತೀವಿ ಮನೆ ಸರ್. ನಮ್ ದೋಸೆ ನೋಡಿದ್ರೆ ಖುಷಿ ಆಗುತ್ತೆ, ತಿನ್ನೋ ತರ ಅನ್ಸುತ್ತೆ ನಿಮ್ಗೆ. ಆ ಗ್ಲಾಸ್ ಫಿನಿಶಿಂಗ್ ಬರುತ್ತೆ, ಹಿಂಗ ದೋಸೆ ತೋರಿಸ್ಕೊಡ್ತೀವಿ. ಆ ದೋಸೆ ನೆಕ್ಸ್ಟ್ ಮತ್ತೆ ದೋಸೆಲಿ ವೆರೈಟಿ ಎಲ್ಲ ಹೇಗೆ ಮಾಡ್ಕೊಂಡು ನಾವು ತೋರಿಸ್ಕೊಡ್ತೀವಿ. ನೆಕ್ಸ್ಟ್ ಬನ್ನಿ.
ಈ ಪೂರಿ ಕೂಡ ತೋರಿಸಿ ಸರ್. ನೋಡಿ ಹೆಂಗಿದೆ ಪೂರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾವು ಒಂದು 20 ವರ್ಷದಿಂದ ಬರ್ತಾ ಇದ್ದೀವಿ ಈ ಹೋಟ್ಲಿಗೆ. ಮೊದಲೇ ಬಿಡದಿಲಿತ್ತು, ಈಗ ಇಲ್ಲಿಗೆ ಬಂದಿದೆ. ಈ ಹೈವೇ ಆದಮೇಲೆ ಕ್ವಾಲಿಟಿ ಮತ್ತು ಟ್ರೀಟ್ಮೆಂಟು ಮತ್ತು ಹೈಜೀನ್ ಆ್ಯಂಡ್ ಕ್ಲೀನ್ನೆಸ್ ಎಲ್ಲ ಟಾಪ್ ಆಗಿದೆ. ಹಂಗಾಗಿ ಇಲ್ಲಿ ಬಂದಾಗೆಲ್ಲ ಫುಡ್ ಎಂಜಾಯ್ ಮಾಡ್ತೀವಿ. ಆ್ಯಂಡ್ ವಿ ಆರ್ ಟ್ರೀಟೆಡ್ ವೆರಿ ವೆಲ್. ಹಂಗಾಗಿ ನಮಗೆ ಇಲ್ಲಿಗೆ ಬರಲಿಲ್ಲ ಅಂತ ಏನೋ ಮಿಸ್ ಮಾಡ್ಕೊಂಡಂಗೆ ಆಗುತ್ತೆ. ಟೀ 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 ನಂಬರ್ 1 ಅಂತೆ ಟೀ ಕಾಫಿ ಇವ್ರದ್ದು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.